ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗ್ರೀನಿ ಟಿವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರಿಂಗ್ ಮತ್ತೆ ಗೋಲ್ಡನ್ ಬೀಡ್ಸ್ ನ ಯೂಸ್ ಮಾಡಿ ಒಂದು ಕುಚ್ ಡಿಸೈನ್ ನ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ರೆಡ್ ಕಲರ್ ಕಾಣುವ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. 10ನೇ ನಂಬರ್ ಕ್ರೋಶೆ ನೀಡಲ್ ತಗೊಂಡಿದ್ದೀನಿ. ಹಾಗೆ 5 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಎಲ್ಲ ಇದು ನೀಡಲ್ನ ಈ ಥ್ರೆಡ್ ಮೇಲೆ ಇಟ್ಕೋಬೇಕು. ಈ ಕೊಕ್ಕೆ ಇರೋದು ನಮ್ಮ ಕಡೆ ಫೇಸ್ ಮಾಡ್ಕೊಂಡಿರ್ಬೇಕು. ಈ ತುದಿ ಇದೆಯಲ್ಲ, ಅದು ಇದನ್ನ ಈ ರೀತಿ ಹಿಂಬದಿಯಿಂದ ತಗೊಂಡು ಒಂದ್ಸತಿ ಸುತ್ಕೋಬೇಕು ಥ್ರೆಡ್ನ. ಮತ್ತು ಇನ್ನೊಂದು ಸಲನೂ ಹಿಂಗೆ ಸುತ್ಕೊಳ್ಳಿ. ಅದೇ ಥ್ರೆಡನ್ನ ಇನ್ನೊಂದು ಸಲ ಟರ್ನ್ ಮಾಡ್ಕೊಳ್ಳಿ. ನಂತರ ನೋಡಿ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈ ಸುತ್ತಿದ್ದೀವಲ್ಲ ಆ ದಾರ ಅದನ್ನು ಕೈಯಲ್ಲಿ ಇಟ್ಕೋಬೇಕು. ಈ ಬೆರಳಲ್ಲಿ ಇಟ್ಕೊಂಡು ಈ ಕೊಕ್ಕೆಯಿಂದ ಇನ್ನೊಂದು ಸುತ್ತು ದಾರ ಸುತ್ತಕೊಂಡು ಈ ರೀತಿ ಇದ್ರೊಳಗಡೆ ತರಬೇಕು. ನೋಡಿ, ಈ ಥರ ಸುತ್ಕೊಂಡಿರೋ ಥ್ರೆಡ್ಡು ಈ ರೀತಿ ಮೂವ್ ಆಗಬೇಕು. ನೋಡಿ, ಈ ಲೂಪ್ ಇದೆಯಲ್ಲ, ಇದು ಮೂವ್ ಆಗೋ ಥರ ನೋಡ್ಕೊಂಡು ಸುತ್ಕೊಳ್ಳಿ. ಈಗ ನೋಡಿ, ರಿಂಗ್ ತೊಗೋತೀನಿ. ರಿಂಗ್ನ ನನ್ನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೋತೀನಿ. ಈ ಸುತ್ತಿದ ಇನ್ನೊಂದು ಸೈಡ್ ಥ್ರೆಡ್ ಇದೆಯಲ್ಲ, ಅದನ್ನು ಸಹ ಸೇರಿಸಿ ಇಟ್ಕೋತೀನಿ. ಈಗ ಈ ರಿಂಗ್ ನಾವು ಸುತ್ತಿ ಒಳಭಾಗದಿಂದ ನೀಡಲ್ ಹಾಕಿ ಈ ಮೇಲ್ಭಾಗದಿಂದ ಕಾಣ್ತಿದೆಯಲ್ಲ, ಇದ್ರ ಒಳಗೆ ಇಲ್ಲಿಂದ ನಾನು ಥ್ರೆಡ್ನ ತಗೋತಾ ಇದ್ದೀನಿ. ಒಳಭಾಗದಿಂದ ಥ್ರೆಡ್ ತಗೊಂಡು ಒಂದು ಲಾಕ್ ಮಾಡ್ಕೋತೀನಿ. ಕ್ರೋಶೆ ಹಾಕೋತೀನಿ. ಈಗ ಬೀಡ್ಸ್ಗೆ ಥ್ರೆಡ್ ಲಾಕ್ ಆಗಿದೆ. ಈಗ ಇದಕ್ಕೆ 2 ಚೈನ್ ಹಾಕೋಬೇಕು. ನೋಡಿ, 1 ಚೈನ್, 2 ಚೈನು. 2 ಚೈನ್ ಹಾಕೊಂಡಾದ್ಮೇಲೆ ಇದನ್ನು ಒಂದು ಥ್ರೆಡ್ ಸುತ್ತಿ ಇದರೊಳಗಿಂದ ಥ್ರೆಡ್ ತಗೊಳ್ಳಿ. ಈಗ ಇಲ್ಲಿ ಡಬಲ್ ಕ್ರೋಶೆ ಹಾಕೋತೀನಿ ನಾನು. ದಾರದ ಒಂದ್ಸಲ ನೀಡಲ್ ಮೇಲೆ ಲೂಪ್ ಒಂದಿದೆ, ಮತ್ತು ಅದ್ರ ಮೇಲೆ ಇನ್ನೊಂದು ದಾರ ತಗೊಂಡು ಈಗ 2 ದಾರ ಲೂಪ್ಗಳಿದೆ. 2 ದಾರಗಳು ಮೇಲ್ಗಡೆ ನೀಡಲ್ ಮೇಲಿದೆ, ಮತ್ತು ಇದರೊಳಗಡೆಯಿಂದ ಮತ್ತೆ ದಾರ ತಗೊಳ್ಳಿ. ಈಗ 3 ಇದೆ. 3ನ್ನ ಈಗ 2 ಮಾಡ್ಕೋತೀನಿ ಇನ್ನೊಂದ್ಸಲ ತೊಗೊಂಡು. ಈ 2ನ್ನ ಮತ್ತೆ 1 ಮಾಡಿಕೊಂಡ್ರೆ ಇದು ಡಬಲ್ ಕ್ರೋಶೆ. ಈ ಡಬಲ್ ಕ್ರೋಚೆಟ್ ಆಗುತ್ತೆ. ಈಗ ಇದೇ ರೀತಿ ನಾನು ಇಲ್ಲಿವರೆಗೂ ಹಾಕೋತೀನಿ. ನೋಡಿ, ಈ ಥರ 14 ಕ್ರೋಚೆಟ್ಗಳನ್ನ ಹಾಕೋಬೇಕು. ಡಬಲ್ ಕ್ರೋಶನ 14 ಡಬಲ್ ಕ್ರೋಶೆ ಹಾಕೋಬೇಕು. ನಾನು ಇಲ್ಲಿವರೆಗೂ 14 ಕ್ರೋಶೆ ಹಾಕ್ಕೊಂಡು ಬಂದು ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ. ನಾನೀಗ 14 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಈ ರೀತಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಚೈನ್ ಹಾಕೋತೀನಿ. ಈಗ ಈ ಬೀಡ್ಸ್ ತಗೊಂಡು ಈ ಚೈನ್ ಲೂಪ್ ಇದೆಯಲ್ಲ, ಈ ಚೈನ್ ಒಳಗಡೆ ಸೇರಿಸ್ಕೋತೀನಿ. ಈಗ ಮತ್ತೆ ಥ್ರೆಡ್ ತಗೊಂಡು ಒಂದು ಸಿಂಗಲ್ ಚೈನು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನಂತರ ಮತ್ತೆ ಅದೇ ಥ್ರೆಡ್ ಒಳಗಡೆ ಹಾಕಿ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶೆ ಹಾಕೋಬೇಕು. ಇಲ್ಲಿಂದ ಈ ಚೈನ್ ಬಿಟ್ಟು ಇದರಿಂದ 3ನೇದಕ್ಕೆ 3ನೇ ಚೈನ್ಗೆ ನೋಡಿ, 1 2 3, ಈ 3ನೇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಮತ್ತೆ ಒಂದು ಚೈನು, ಮತ್ತೆ ಇನ್ನೊಂದು ಬೀಡ್ಸ್ ತೊಗೋತೀನಿ. ಬೀಡ್ಸ್ ಹಾಕೊಂಡಾದ್ಮೇಲೆ ಮತ್ತೆ ಅದನ್ನು ಥ್ರೆಡ್ ತೊಗೊಂಡು ನೀಡಲ್ ಮೇಲೆ ಆ ಬೀಡ್ಸಿನ ಲೂಪ್ ಒಳಗೆ ಎಳ್ಕೊಂಡು ಲಾಕ್ ಮಾಡ್ಕೋತೀನಿ. ಮತ್ತು ಅದೇ ಬೀಡ್ಸಿನ ದಾರದಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಹೋಗಿದೆಯಲ್ಲ, ಆ ದಾರಕ್ಕೆ ಸಿಂಗಲ್ ಕ್ರೋಶೆ ಹಾಕೋತೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ನೋಡಿ, ಈಗ ಇಲ್ಲಿಂದ ಇಲ್ಲಿ ಹಾಕೊಂಡು ಬೀಡ್ಸ್ ಹಾಕೊಂಡಿದ್ದೀವಲ್ಲ, ಅದ್ರ ಪಕ್ಕದಲ್ಲಿರೋ ಚೈನಲ್ಲಿ 3ನೇ ಚೈನ್ಗೆ ನಾನು ಲಾಕ್ ಮಾಡ್ಕೋತೀನಿ.
ಅಂದರೆ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ, ಮತ್ತೆ ಒಂದು ಚೈನು ಬೀಡ್ಸ್ ತಗೊಂಡು ಲಾಕ್ ಮಾಡ್ಕೋತೀನಿ, ಬೀಡ್ಸ್ಗೆ ಥ್ರೆಡ್ಡಿಂದ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ಅದೇ ಬೀಡ್ಸ್ನ ಥ್ರೆಡ್ಡಲ್ಲಿ ಬ್ಯಾಕ್ ಸೈಡಲ್ಲಿ ಹೋಗಿದೆಯಲ್ಲ ಥ್ರೆಡ್ಡಿಂದ, ಆ ಥ್ರೆಡ್ಡಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ ಇದನ್ನು ಇದರ ಮೂರನೇ ಜಾಗದಲ್ಲಿ ಮೂರನೇ ಚೈನ್ಗೆ ಇದರಿಂದ 1 2 3 ಈ ಮೂರನೇದಕ್ಕೆ ಸಿಂಗಲ್ ಕ್ರೋಶೆ ಹಾಕೋತೀನಿ. ನೋಡಿ ಮತ್ತೆ ಬೀಡ್ಸ್ ತೊಗೊಂಡಿದ್ದೀನಿ, 4 ಬೀಡ್ಸು, 4ನೇ ಬೀಡ್ಸು ನಾಲ್ಕನೇ ಬೀಡ್ಸ್ನ ಸಹ ಲಾಕ್ ಮಾಡಿಕೊಂಡು ಅದೇ ಒಳಗೆ ಥ್ರೆಡ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಈ ರೀತಿ. ಈಗ ನೋಡಿ ಇದು 4 ಬೀಡ್ಸ್ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಹಾಕಾದ್ಮೇಲೆ ಇಲ್ಲಿಂದ ಮೂರನೇ ಚೈನ್ಗೆ ನಾನು ಲಾಕ್ ಮಾಡ್ಕೋತೀನಿ, ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಅಂದರೆ ನೋಡಿ ಈಗ ಇದಕ್ಕೊಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ, ಸಾರಿ ಒಂದು ಸಿಂಗಲ್ ಕ್ರೋಶೆ ಆಯ್ತು. ಈಗ ಮತ್ತೆ ಒಂದು ಚೈನ್ ಹಾಕೋತೀನಿ. ಈಗ ಇದನ್ನು ಟರ್ನ್ ಮಾಡ್ಕೋತೀನಿ. ಟರ್ನ್ ಮಾಡಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇದೆ ನೋಡಿ, ಈ ಎಕ್ಸ್ಟ್ರಾ ಇದನ್ನ ಬೀಡ್ಸ್ ಹಾಕೊಂಡಾಗ ಬರುತ್ತಲ್ಲ ಆ ಥ್ರೆಡ್ಡು, ಇದಕ್ಕೆ ಸಿಂಗಲ್ ಕ್ರೋಶೆಗಳು ಹಾಕೋತೀನಿ ನಾನೀಗ. ನೋಡಿ ಈ ರೀತಿ ಸಿಂಗಲ್ ಕ್ರೋಶೆ ಹಾಕೋಬೇಕು. ಒಟ್ಟು 7 ಅಂದರೆ 7 ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕು ಈ ಚೈನ್ ಒಳಗೆ. ನೀವು ಇಲ್ಲ ಅಂದರೆ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿರಬೇಕು ಅಂದರೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, 7 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಳಿ. ಈಗ 6 ಆಗಿದೆ, ಈಗ ಇನ್ನೊಂದು ಹಾಕ್ಕೊಂಡ್ರೆ 7 ಆಗುತ್ತೆ, 7 ಆಗುತ್ತೆ. 7 ಹಾಕ್ಕೊಂಡೆ. ಈಗ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಮೇಲೆ ತೊಗೊಂಡಿದ್ವಲ್ಲ ಅಲ್ಲಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ, ಅಂದರೆ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ಈ ಬೀಡ್ಸಲ್ಲಿ ಇತ್ತಲ್ಲ ಎಕ್ಸ್ಟ್ರಾ ಥ್ರೆಡ್ಡು ಅದನ್ನು ತಗೋತೀನಿ. ಈ ರೀತಿ ತಗೋಬೇಕು. ಇದರೊಳಗಡೆ ಈ ಬೀಡ್ಸಿನ ಇಲ್ಲಿ ತೊಗೊಂಡಿರೋ ಥ್ರೆಡ್ ಒಳಗೆ ಮತ್ತೆ 7 ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕು. 7 ಮತ್ತು ಈ ಉಳಿದ ಬೀಡ್ಸ್ಗಳಿಗೂ ಅದೇ ರೀತಿ ಹಾಕೋಬೇಕು, ಇದೇ ರೀತಿ. ನೋಡಿ ಇಲ್ಲ 6 ಹಾಕ್ಕೊಂಡು ಲಾಸ್ಟ್ ಬೀಡ್ಸ್ಗೆ 6 ಚೈನ್ 6 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಹಾಕೋತೀನಿ, 7 ಆಯಿತು. ಈಗ ಇದನ್ನು ಇಲ್ಲಿ ಚೈನ್ ಇತ್ತಲ್ಲ 2 ಚೈನ್ ಹಾಕ್ಕೊಂಡಿದ್ವಲ್ಲ ಅದರೊಳಗಡೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಇದನ್ನು ಈ ಥರ ಎಳ್ಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇಲ್ಲೂ ಸಹ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ಫ್ಯಾಬ್ರಿಕ್ ಗ್ಲೂಲಿ ಸ್ವಲ್ಪ ಹಾಕಿ ಇದನ್ನು ಈ ರೀತಿ ಸ್ಟಿಕ್ ಮಾಡ್ಕೊಳ್ಳಿ. 2 ಸೈಡು ಈ ರೀತಿ ಸ್ಟಿಕ್ ಮಾಡಿ ಇದು ಡ್ರೈ ಆಗೋಗ್ಬಿಡ್ಬೇಕು, ಕಂಪ್ಲೀಟಾಗಿ ಡ್ರೈ ಆಗೋಗ್ಬಿಡ್ಬೇಕು. ಫ್ರೆಂಡ್ಸ್ ನೋಡಿ ಇದೇ ಥರ ನಾನು ಸ್ವಲ್ಪ ಒಂದು 5 ರಿಂಗ್ಗಳನ್ನ ಮಾಡ್ಕೊಂಡಿದ್ದೀನಿ. ಇದನ್ನ ಫ್ಯಾಬ್ರಿಕ್ಗೆ ಸ್ಯಾರಿಗೆ ಯಾವ ರೀತಿ ಸೇರಿಸ್ಬೇಕು ಅಂತ ತಿಳಿಸ್ತೀನಿ. ನಾನು ಫ್ಯಾಬ್ರಿಕ್ ಮೇಲೆ 1.5 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್ ನಾನು ಈಗಾಗಲೇ 2 ಫ್ಲವರ್ಗಳನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. 3ನೇ ಫ್ಲವರ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಮಾರ್ಕ್ ಮೇಲೆ ಇಟ್ಕೋಬೇಕು. ಈ 2 ಸೈಡಲ್ಲಿ ಇದೆಯಲ್ಲ ಅದೊಂದು 3/4 ಭಾಗ ಕ್ಲಾತ್ ಮೇಲೆ ಇರೋ ಥರ ನೋಡಿಕೊಂಡು ಇಟ್ಕೊಳ್ಳಿ. ನೋಡಿ ಈಗ ಬ್ಯಾಕ್ ಸೈಡಲ್ಲಿ ನಾನು ನೀಡಲ್ ತರ್ತಾ ಇದ್ದೀನಿ. ಕಾಟನ್ ಥ್ರೆಡ್ಗೆ ಒಂದು ಸಿಂಗಲ್ ಎಳೆಯಲ್ಲಿ ಡಬಲ್ ಎಳೆಯಲ್ಲಿ ದಾರ ಕಟ್ಕೊಂಡು ಪೋಣಿಸ್ಕೊಂಡಿದ್ದೀನಿ. ಈಗ ಎಳಿಬೇಕಾದ್ರೆ ನೋಡಿ ಈ ಬ್ಯಾಕ್ ಇದು ನಾಟ್ ತುಕ್ಕ ತೊಗೊಂಡಿದ್ದೀವಲ್ಲ
ಥ್ರೆಡಿಗೆ ನಾಟ್ ಹಾಕಿದ್ದೀವಲ್ಲ ಆ ನಾಟ್ ಮಧ್ಯದಲ್ಲಿ ಥ್ರೆಡ್ ಮಧ್ಯದಲ್ಲಿ ಬರೋ ಥರ ನೋಡ್ಕೊಂಡು ಎಳ್ಕೊಂಡ್ರೆ ಇಲ್ಲಿ ಲಾಕ್ ಆಗುತ್ತೆ. ಇಲ್ಲಿ ಲಾಕ್ ಆಗುತ್ತೆ ನೋಡಿ. ಇಲ್ಲಿ ಈ ರೀತಿ ಲಾಕ್ ಮಾಡಿಕೊಂಡು ಸೆಂಟ್ರಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಈಗ ನೋಡಿ ಇಲ್ಲಿಂದ ಥ್ರೆಡನ್ನು ಮೇಲಿಗೆ ತರಬೇಕು. ಸ್ವಲ್ಪ ಸ್ವಲ್ಪನೇ ಮತ್ತು ಸ್ಟಿಚ್ಚನ್ನ ಇದ್ರ ಪಕ್ಕನೇ ಹಾಕ್ಕೋಬೇಕು. ಜಾಸ್ತಿ ದಾರ ಕೊಡಬೇಡಿ, ಗ್ಯಾಪ್ ಕೊಡಬೇಡಿ. ಸ್ವಲ್ಪ ಪಕ್ಕದಲ್ಲಿ ಒಂದು ನೀಡಲಷ್ಟು ಜಾಗ ಬಿಟ್ಟು ಅಲ್ಲಿ ಇದು ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತೆ ವಾಪಸ್ ತಗೊಳ್ಳಿ ನೋಡಿ. ಮತ್ತೆ ಈಗ ಇಷ್ಟೊಂದು ಈ ಥ್ರೆಡಲ್ಲಿ ಇದೆಲ್ಲ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೋಬೇಕು. ಇದು ಜರುಗ್ದಂಗೆ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಮತ್ತೆ ಥ್ರೆಡನ್ನು ಹಿಂದೆ ಇಲ್ಲಿಗೆ ತರಬೇಕು. ಈ ಲೂಪ್ ಇದೆಯಲ್ಲ, ಲೂಪ್ ಹತ್ರ ತಂದು ಈ ಲೂಪ್ ಒಳಗೆ ಹಾಕ್ಕೋಬೇಕೀಗ. ಈ ರಿಂಗ್ ಲೂಪ್ ಇದೆಯಲ್ಲ ಅದರೊಳಗೆ ತಗೋತಾ ಇದ್ದೀನಿ. ರೋಸ್ ಬೀಡ್ಸ್ಗಳು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಆಪ್ಷನಲ್ಲಿದ್ದು ನಿಮ್ಗೆ ಯಾವ ಬೀಡ್ಸು ಅಥವಾ ಸ್ಟೋನ್ ಇಷ್ಟನೋ ಅದನ್ನು ಇಲ್ಲಿ ಸೆಂಟ್ರಿಗೆ ಇದು ಮಾಡ್ಕೊಳ್ಳಿ, ಸೆಂಟ್ರಲ್ಲಿ ಫಿಕ್ಸ್ ಹಾಕ್ಕೊಳ್ಳಿ. ಮತ್ತೆ ನೋಡಿ ಈ ಕಡೆ ಹೋಲ್ ಇದೆಯಲ್ಲ ಅಲ್ಲಿಂದ ವಾಪಸ್ ಆಚೆಗೆ ಮಾಡಬೇಕು, ನೀಡಲ್ಲಿ ತರಬೇಕು. ತಂದ ಮೇಲೆ ಮತ್ತೆ ಇಲ್ಲಿ ಸ್ಟಿಚ್ ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ಕೋಬೇಕು. ಇಡೀ ಗಂಟೆ ಸ್ಟಿಚ್ ಮಾಡ್ಕೊಂಡಾಮೇಲೆ ನೀಡಲ್ ಮೇಲೆ ಒಂದು 2 ದಾರ ಸುತ್ತಿ ನೋಡಿ ಈ ರೀತಿ ಸುತ್ತಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನಾನು ಇದನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋತೀನಿ. ಫ್ರೆಂಡ್ಸ್ ಈಗ ಕಂಪ್ಲೀಟಾಗಿ ಫಿನಿಶ್ ಮಾಡ್ಕೊಂಡಿದ್ದೀನಿ ನೋಡಿ. ಫುಲ್ ಕಂಪ್ಲೀಟ್ ಆಮೇಲೆ ಈ ರೀತಿ ಕಾಣ್ತಿದೆ. ಈ ಗ್ಯಾಪಲ್ಲಿ ನಾನು ಬೀಡ್ಸ್ ಹಾಕಿ ಡಿಸೈನ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಈ ಜಾಗದಲ್ಲಿ ಕುಚ್ಚು ಕಟ್ಕೋಬೋದು. ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.